ಉಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇಟ್ಕೊಂಡು ಕಟಾಯಿಸ್ಬಾರ್ದು. ನಿಜವಾಗ್ಲೂ ನಾನು ಬಿಗ್ ಬಾಸ್ ಮನೇಲಿದ್ದಾಗ ಇಷ್ಟೊಂದು ಪ್ರೀತಿ ಇದೆಲ್ಲ ಸಂಪಾದನೆ ಮಾಡ್ತೀನಿ ಅಂತ ಸತ್ಯವಾಗ್ಲೂ ಅನ್ಕೊಂಡಿರಲ್ಲ. ನಾನು ಬದುಕಿರೋವರೆಗೂ ಅದೇ ನಾನು ಯಾವಾಗಲೂ ಹೇಳ್ತೀನಿ, ನಾನು ಹೆಣ ಬೀಳೋವರೆಗೂ ನಿಮ್ಮ ಋಣ ಮರೆಯಲ್ಲ ಅಂತ. ಈ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ. ನಾ ಏನು ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಒಂದೊಂದು ಟೈಮು ಅಳನೇ ಬಂದ್ಬಿಡ್ತದೆ, ಬಟ್ ಅಳೋದಿಲ್ಲ ಅಷ್ಟೇ. ನಾನು ಸಖತ್ ಖುಷಿ ಆಯಿತು. ನಾನು ಯಾವ ವೇದಿಕೆ ಮೇಲೆ ಹೇಳಿಲ್ಲ. ನಿಜವಾಗ್ಲೂ ನಮ್ಮ ಪೊಲೀಸರುಗಳು ನಾನು ಎಲ್ಲೇ ಹೋದ್ರೂ ಅಷ್ಟೊಂದು ಪ್ರೀತಿ ತೋರಿಸಿ ನಮ್ಮ ಮನೆಯಿಂದ ಇಷ್ಟೊಂದು ಕೆಲಸ ಇದ್ರು. ಪೊಲೀಸರ ಡ್ಯೂಟಿ ಏನು ಅಂತ ನನಗೆ ಗೊತ್ತು, ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ನನಗೆ ಗೊತ್ತು. ಅವರು 24 hours ಕೆಲಸ ಮಾಡ್ತಾನೆ ಇರ್ತಾರೆ. ಅಂಥವ್ರು ನಾನು ನಿಮ್ಮ ಶೋ ನೋಡ್ತಾ ಇದ್ದೆ, ನಿಮಗೆ ನಮ್ಮ ಮನೆಯಿಂದ ಎಲ್ಲ ಓಟ್ ಹಾಕಿಸ್ತು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಪೊಲೀಸ್ ಸರ್, ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಸರ್. ಆಮೇಲೆ ಇನ್ನೊಂದು ಖುಷಿ ಆಯ್ತೇನಪ್ಪ ಅಂದರೆ, ಎಲ್ಲ ಊರಲ್ಲೂ ಬ್ಯಾನರ್ ಹೊಡಿಸಿ ರೈತರೆಲ್ಲ ದನ ಕಿಚ್ಚೊಡಿಬೇಕಾದ್ರೆ ಎತ್ಕೊಳ್ಳ ಮೇಲೆಲ್ಲ ಚಿತ್ರ ಬಿಡಿಸಿ ಅದೆಲ್ಲ ಮಾಡಿದ್ರು. ಅದು ಸಖತ್ ಖುಷಿ ಆಯ್ತದೆ. ಒಬ್ಬರು ಇಬ್ಬರು ಅಂತ ಹೇಳಂಗಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ಗಂಟ ಎಲ್ಲರೂ ಸಪೋರ್ಟ್ ಮಾಡಿರಿ. ಚನ್ನಪಟ್ಟಣಕ್ಕೆ ಇದೆ ಫಸ್ಟು ನಾನು ಬರ್ತಾ ಇರೋದು. ಬಂದಂಗೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ಪ್ರೋತ್ಸಾಹ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸತ್ಯವಾಗ್ಲೂ. ನಿಜವಾಗ್ಲೂ ಇದು ಚನ್ನಪಟ್ಟಣ ಅಲ್ಲ, ಚಿನ್ನಪಟ್ಟಣ. ಚಿನ್ನಂತ ಮನಸ್ಸು, ಚಿನ್ನಂತ ವ್ಯಕ್ತಿಗಳು. ಅವಣ್ಣ ಅಲ್ಲಿ ಪ್ಲೇನ್ಸ್ ಗೀಸ್ ಕೊಡ್ತಾವಾಗಲೇ ಬಂತು ಕನ್ನಡ.